ಮಹಿಮಾ ಮಹಿಮಾ ನಗುವ ಪ್ರಾಪ್ತಿ ಪ್ರಾಕಾಮ್ಯ ಕೃಷಿತ್ವ ವಶಿತ್ವ ಅಷ್ಟ ಸಿದ್ಧಿಗಳಿವೆ. ಬೆಂಕಿ ಮೇಲೆ ಬೆಂಕಿ ಒಳಗೆ ಕೂತ್ಕೊಂಡು ಸ್ನಾನ ಮಾಡ್ತೀನಿ, ನದಿ ಮೇಲೆ ನಡೀತೀನಿ, ನಿಮ್ಗೆ ತೋರಿಸ್ತೀನಿ ಒಂದ್ಸಲ. ಆದರೆ ಇಲ್ಲಿ ಯಾವುದೂ ಮಿರಾಕಲ್ಲ, ಇದು ಜಂತರ್ ಮಂತರ ಅಂತ ಹೇಳ್ಬೋದು. ಆದರೆ ಇಲ್ಲಿ ಎರಡು ಮಹಾಶಕ್ತಿಗಳಿವೆ. ಇವ್ರನ್ನ ಮೇಲಿಂದ ಕೆಳಗೆ ತನಕ ನೀನು ಎಷ್ಟು ಕೆಟ್ಟ ನೀಚೆ ಭಾಷೆಯಲ್ಲಿ ಬೈ, ನೀನು ಇವ್ರನ್ನ ಬೈ, ನೀನು ಟ್ರೈ ಮಾಡು, ಬೇಕಾದಷ್ಟು ಬೈ. ಅವರು ಹರಳಿ ನಿನ್ನನ್ನು ಬೈಯೋದಿಲ್ಲ. ಜೊತೆಗೆ ಆ ಬೈಬೇಕಾದ್ರೆ ಏನೋ ಮುಖದಲ್ಲಿ ಒಂಥರ ನಮ್ಮ ಅವಗುಣಗಳನ್ನು ಹೇಳಿದಾಗ ಅಥವಾ ನಮ್ಮ ಬಗ್ಗೆ ಏನಾದ್ರು ನೆಗೆಟಿವ್ ಹೇಳಿದಾಗ ಒಂಥರ ನಾವು ಬೈದೇ ಇದ್ದರೂ ಕೂಡ ಒಂಥರ ಇದಾಗತ್ತೆ ನೋಡಿ, ಇದು ಸರ್ಕ್ಯಾಸ್ಟಮ್ ಆಗುತ್ತಲ್ಲ, ಅದು ಕೂಡ ಆಗಲ್ಲ ಶ್ರೀಲಿ. ಹಾಗೆ ಸಣ್ಣಪ್ಪಾಜಿಯವ್ರಿಗೂ ಅಷ್ಟೇ, ಎಷ್ಟು ನೀಚ ಭಾಷೆಯಲ್ಲಿ ಏನು ನೀವು ಟ್ರೈ ಮಾಡಿ, ಬೈದು ನೋಡಿ, ನೀವು ಹೊಡೆದು ನೋಡಿ. ನಂಗೆ ತುಂಬ ಆಶ್ಚರ್ಯ ಆಗತ್ತೆ, ಇಂಥ ಒಳ್ಳೆಯ ಗುಣ ನನಗೂ ಇಲ್ಲ. ನಾನು ಗಾಂಧೀಜಿಯವರ ತತ್ವದವಳಲ್ಲ, ಒಂದು ಹೊಡೆದು ಇನ್ನೆರಡು ಹೊಡೆದು, ಒಂದು ಇಟ್ಟರೆ ಎರಡು ಬಿಡ್ತು ಅಂತಲೇ ಅರ್ಥ. ಇಲ್ಲ ಕೈಯೇ ಎತ್ತಕ್ಕೆ ಬಿಡಲ್ಲ, ಒಂದು ಸಲ ಹೊಡೆಸ್ಕೊಂಡಿರ್ತಾನೆ, ಇನ್ನೊಂದು ಸಲ ಹೊಡೆಯೋದು ನೀನು, ಆ ಕೈಯೇ ಹಿಂಗೆ ಅಂದ್ಬಿಡ್ತೀನಿ. ಆದರೆ ಈ ಎರಡು ಮಾತ್ರ ಸಾಕ್ಷಾತ್ ದೇವ್ರ ಕಂಡ್ರಿ, ದೇವ್ರನ್ನ ನಾವು ನೋಡಿಲ್ಲ. ಈ ಎರಡು ಒಂದು ಬಂಗಾರದ ಒಂದು ಪಾತ್ರೆ ಒಳಗೆ ನಾನು ಊಟ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಅಂಥ ವ್ಯಕ್ತಿಗಳು ಇವತ್ತು ಅವ್ರಿಗೆ ಅಧಿಕಾರ ಸಿಗುತ್ತೆ ಅಂತ ಯಾವ ಗ್ಯಾರಂಟಿ ಅಂದರೆ ಅವರೇ ಹೇಳ್ಬಿಟ್ಟು ಈಗ 2 ವರ್ಷದ ಕೆಳಗೆ ಹೇಳಿದ್ದಾರೆ ಆತಂಗೆ ಸಿಗಬೇಕು, ಅವನು ಒಳ್ಳೆಯವನು. ಅದು ಏನೋ ಭಾಳ ಕೊಂಡಾಡ, ಅದು ಯಾರು ಆತ ಜಮೀರಣ್ಣ ಅಂದರೆ ಯಾರು, ನೀವು ಒಂದು ಸಲ ನಾನು ಭೇಟಿ ಮಾಡಿಸ್ತೀನಿ, ಸುಮ್ಮನೆ ಭೇಟಿ ಮಾಡಿಸ್ತೀನಿ, ಅದು ಏನೋ ಗೊತ್ತಿಲ್ಲ. ಇವತ್ತು ಗುರುವಾರ ಅಲ್ಲ, ಇವತ್ತು ಗುರುವಾರ ವಿಶೇಷ ದಿನ. ಬಹಳ ಸಂತೋಷ, ಬಹಳ ಸಂತೋಷ, ಬಹಳ ಸಂತೋಷ. ಒಳ್ಳೇದಾಗಲಿ, 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 ಒಳ್ಳೇದಾಗಲಿ.